Hello dear students, welcome back to the physics concept classes. In this class, I will take up the new concept that is magnetic field due to circular current loop. ಈ ಒಂದು ಕಾನ್ಸೆಪ್ಟ್ನ ನಾವು ಥಿಯರಿನಲ್ಲಿ ಆಲ್ರೆಡಿ ಡಿರೈವೇಷನಲ್ಲಿ ಕಲ್ತಿದ್ದೀವಿ. ನಾನು ನನ್ನ ಕರ್ನಾಟಕ CET ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ತೀನಿ. ಸಿ ದಿಸ್ ಇಸ್ ದ ಸರ್ಕ್ಯುಲರ್ ಲೂಪ್. ಇದೊಂದು ಸರ್ಕ್ಯುಲರ್ ಲೂಪ್. ಕರೆಂಟ್ I is flowing through the circular loop. R is the radius of the circular loop. ಹಾಗಾದರೆ ಒಂದು x ಡಿಸ್ಟೆನ್ಸ್ ಅಲ್ಲಿ ಅಂದರೆ ಒಂದು ಸರ್ಕ್ಯುಲರ್ ಲೂಪಿನ ಸೆಂಟರ್ O ಅಂತ ತಗೊಂಡಿನಿ. O ಇಂದ x ಡಿಸ್ಟೆನ್ಸ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ಈ x ಡಿಸ್ಟೆನ್ಸ್ ನ ವಿ ಆರ್ ಮೆಷರ್ಡ್ ಫ್ರಮ್ ದ ಸೆಂಟರ್. ಈ ಸೆಂಟರ್ ಇಂದ ಮೆಷರ್ ಮಾಡಬೇಕು. ಯಾಕಂದ್ರೆ ಕರ್ನಾಟಕ CET ಎಕ್ಸಾಮಿನೇಷನ್ ಅಲ್ಲಿ ಸರ್ಫೇಸ್ ಇಂದ ಕೊಟ್ಬಿಡ್ತಾರೆ. ಸರ್ಫೇಸ್ ಇಂದ ಕೊಟ್ಟಾಗ ನೀವು ರೇಡಿಯಸ್ ನ ಏನ್ ಮಾಡಬೇಕು, ಆಡ್ ಮಾಡಬೇಕಾಗುತ್ತೆ. ಸೊ x ಶುಡ್ ಬಿ ಮೆಷರ್ಡ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ನ ಫಾರ್ಮುಲಾ ನಾವು ಕಲ್ತಿದೀಯಲ್ವಾ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ P is given by mu naught by 4 pi 2 pi I r square divided by r square plus x square to the power of 3 by 2. ನೋಡಿ, ಇಫ್ ದ ಸರ್ಕ್ಯುಲರ್ ಲೂಪ್ ಕಂಟೈನಿಂಗ್ n ನಂಬರ್ ಆಫ್ ಟರ್ನ್ಸ್, ಸರ್ಕ್ಯುಲರ್ ಲೂಪ್ ಅಲ್ಲಿ n ಟರ್ನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಕಾಯಿಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ n ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು n ಟೈಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ P. ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಒಂದು ಸರ್ಕ್ಯುಲರ್ ಕಾಯಿಲಿನ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂದರೆ ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್. ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸ್ ಆದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಫಾರ್ಮುಲಾ ಇಂಪಾರ್ಟೆಂಟು, ಯಾಕಂದರೆ ಸೋ ಮೆನಿ ಕ್ವಶನ್ಸ್ ಈ ಫಾರ್ಮುಲಾದ ಮೇಲೆ ಬಂದಿದೆ. ನೋಡಿ, ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಮೀನ್ಸ್ ಅಟ್ ದ ಸೆಂಟರ್ x ಇಸ್ ಈಕ್ವಲ್ ಟು 0. ಈ ಡಿಸ್ಟೆನ್ಸ್ ಏನಾಗುತ್ತೆ, x ಡಿಸ್ಟೆನ್ಸ್, ಈ ಒಂದು ಪಾಯಿಂಟ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಮೆಷರ್ ಮಾಡ್ತೀನಿ. ಆಗ x ಏನಾಯ್ತು, 0 ಆಯ್ತು. x ನ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ x. ಸೊ x 0 ಆಯ್ತು ಅಂದ್ರೆ ರಿಮೈನಿಂಗ್ ಏನಿಲ್ಲಿ r ಸ್ಕ್ವೇರ್ ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 2 ಅಲ್ವಾ. ಯಾಕಂದ್ರೆ x 0 ಆಯ್ತು, r ಸ್ಕ್ವೇರ್ ಪ್ಲಸ್ 0 ಇಸ್ r ಸ್ಕ್ವೇರ್ to the power of 3 by 2. ಈ 2 1 by 2 2 get cancel out, remaining will be r cube. Remaining will be r cube ಆಯಿತು. ಇಲ್ಲಿ r cube ಉಳಿತು, ಇಲ್ಲೇನಿದೆ r ಸ್ಕ್ವೇರ್ ಇದೆ. ಸೊ r ಸ್ಕ್ವೇರ್ r cube get cancel out, remaining will be r. ಸೊ r ಉಳಿದಿದೆ. ಇಲ್ಲಿ 2 pi 1s 2 pi 2s. ಸೊ mu naught ni divided by 2r. ಈ ಫಾರ್ಮುಲಾ ಕೂಡ ತುಂಬಾನೇ ಇಂಪಾರ್ಟೆಂಟು. ವಾಟ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್. ಈ ಒಂದು ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟಿರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಮ್ಯಾಕ್ಸಿಮಮ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್. ಇದೇ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಆಫ್ ದ ಸರ್ಕ್ಯುಲರ್ ಲೂಪ್ ಎಷ್ಟಾಗಿರುತ್ತೆ. ಈ ಪಾಯಿಂಟ್ ಅಲ್ಲಿ ನಾನು ಏನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮೆಷರ್ ಮಾಡಿದ್ರೆ, ಇದನ್ನ 2019 ಅಲ್ಲಿ ಕೇಳಿದರೆ, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಸರ್ಫೇಸ್ ಆಫ್ ದ ಸರ್ಕ್ಯುಲರ್ ಲೂಪ್. ಸರ್ಫೇಸ್ ಅಂದ್ರೆ ಈ ಡಿಸ್ಟೆನ್ಸ್ ಏನಾಯ್ತು, x ಇಸ್ ಈಕ್ವಲ್ ಟು ಈ ಪಾಯಿಂಟ್ ಅಲ್ಲಿ x ಇಸ್ ಈಕ್ವಲ್ ಟು r ಆಯ್ತು. x ಇಸ್ ಈಕ್ವಲ್ ಟು r ಆನ್ ದ ಸರ್ಫೇಸ್. ಸೊ b ಇಸ್ ಈಕ್ವಲ್ ಟು ಏನಾಯ್ತು, mu naught ಡಿವೈಡೆಡ್ ಬೈ 4 pi 2 pi I r ಸ್ಕ್ವೇರ್ ಡಿವೈಡೆಡ್ ಬೈ r ಸ್ಕ್ವೇರ್ ಪ್ಲಸ್ x ಇಸ್ ಈಕ್ವಲ್ ಟು r. ಸೊ r ಸ್ಕ್ವೇರ್ ಆಯ್ತಲ್ವಾ. ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಇಲ್ಲಿ 2 pi 1s 2 pi 2s. ಸೊ mu naught 2 ni r ಸ್ಕ್ವೇರ್. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಸಿಂಪ್ಲಿಫಿಕೇಶನ್ 2 ಟೈಮ್ಸ್ r ಸ್ಕ್ವೇರ್ ಟು ದಿ ಪವರ್ ಆಫ್ 3 by 2. ಇದನ್ನ ಸ್ಪ್ಲಿಟ್ ಮಾಡಿದ್ರೆ 2 ಟು ದಿ ಪವರ್ ಆಫ್ 3 by 2 ಆಯಿತು. r ಸ್ಕ್ವೇರ್ ಟು ದಿ ಪವರ್ ಆಫ್ 3 by 2 ಆಯ್ತಲ್ವಾ. ನೋಡಿ, 1 by 2 1 by 2 ಗೆಟ್ ಕ್ಯಾನ್ಸಲ್ ಔಟ್. ರಿಮೈನಿಂಗ್ ಏನಾಯ್ತು, r ಕ್ಯೂಬ್. ಇಲ್ಲಿ r ಕ್ಯೂಬ್ ಬರ್ದಿದ್ದೀನಿ. 2 ಟು ದಿ ಪವರ್ ಆಫ್ 3 by 2, ಇಲ್ಲಿ 2 ಟು ದಿ ಪವರ್ ಆಫ್ 3 by 2 ಬರ್ತೀನಿ. ಸೊ 2 ಟು ದಿ ಪವರ್ ಆಫ್ 3 by 2 ಇಲ್ಲೇನು ಇಲ್ಲ ಅಂದ್ರೆ 1 ಇರುತ್ತಲ್ವಾ. ಸೊ 2 ಟು ದಿ ಪವರ್ ಆಫ್ 1 ಪ್ಲಸ್ 3 by 2 ಇಸ್ ಈಕ್ವಲ್ ಟು 2 ಟು ದಿ ಪವರ್ ಆಫ್ 5 by 2. So magnetic field on the surface of the circular loop is given by mu naught ni divided by 2 to the power of 5 by 2 times r. This is also very important result, ಯಾಕಂದ್ರೆ ಸುಮಾರು ಕ್ವಶನ್ಸ್ ಕೂಡ ಇದ್ರ ಮೇಲೂ ಬಂದಿದೆ. ನೆಕ್ಸ್ಟ್, ಹಾಗಾದ್ರೆ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಟು ದ ಆನ್ ದ ಸರ್ಫೇಸ್ ಆಫ್ ದ ಸರ್ಕ್ಯುಲರ್ ಲೂಪ್ ಈಸ್ ಗಿವನ್ ಬೈ mu naught ni by 2r. ಸೆಂಟರ್ ಅಲ್ಲಿ ಎಷ್ಟಿದೆ, mu naught ni by 2r ಇದೆ. ಸರ್ಫೇಸ್ ಅಲ್ಲಿ ಎಷ್ಟಿದೆ, mu naught ni ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 5 by 2 ಟೈಮ್ಸ್ r ಅಲ್ವಾ. ಸೊ mu naught ni ಗೆಟ್ ಕ್ಯಾನ್ಸಲ್ ಔಟ್, r ಗೆಟ್ ಕ್ಯಾನ್ಸಲ್ ಔಟ್. ರಿಮೈನಿಂಗ್ ನೋಡಿ, ಇಲ್ಲಿ 2 ಟು ದಿ ಪವರ್ ಆಫ್ 5 by 2 ಮೇಲ್ಗಡೆ ಬರುತ್ತೆ, 2 ಹಾಗೆ ಇದೆ, ಏನು ಇಲ್ಲ ಅಂದ್ರೆ ಪವರ್ 1 ಇರುತ್ತೆ. ಸೊ 2 ಟು ದಿ ಪವರ್ ಆಫ್ 5 by 2 ಮೈನಸ್ 1 ಇಸ್ 3 by 2. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಈಸ್ 2 ಟು ದಿ ಪವರ್ ಆಫ್ 3 by 2 ಟೈಮ್ಸ್ greater than the magnetic field on the surface.
ದೇರ್ಫೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸ್ಟೆನ್ಸ್ ದೂರ ಹೋದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರಲ್ಲೇ ತುಂಬ ಜಾಸ್ತಿ ಇರ್ತಕ್ಕಂಥದ್ದು. ನಾನು ಅದು ಪ್ಲಾಟಲ್ಲಿ ಬರೆದ್ರೆ ಈ ಗ್ರಾಫನ್ನು ಕೂಡ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ಲಿ ಕೇಳ್ತಾರೆ. ಹೌ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ವೇರೀಸ್ ವಿತ್ ದ ಡಿಸ್ಟೆನ್ಸ್ ಫಾರ್ ಎ ಸರ್ಕ್ಯುಲರ್ ಲೂಪ್. ನೋಡಿ, ಸೆಂಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬ ಜಾಸ್ತಿ ಇದೆ. ಆಸ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಗೋಸ್ ಆನ್ ಡಿಕ್ರೀಸಸ್. ಇದು ಡಿಕ್ರೀಸಿಂಗ್ ಕರ್ವ್ ಅಂತ ಕರಿತೀವಿ, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲ್. ಅದೇ ರೀತಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ಗೆ ಹೋದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ಪ್ಲಾಟ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ರೇಡಿಯಸ್ಸು, ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ ಬಿಟ್ಟರೆ ಮ್ಯಾಕ್ಸಿಮಮ್ ಕ್ವಶನ್ ಬಂದಿರತಕ್ಕಂಥದ್ದು ಈ ಫಾರ್ಮುಲಾದ ಮೇಲೆ. ಸಿಮಿಲರ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ನೋಡಿ, ಆಂಪಿಯರ್ ಸರ್ಕ್ಯೂಟಲ್ ಲಾ ಏನು ಹೇಳುತ್ತಂದ್ರೆ, ದ ಲೈನ್ ಇಂಟಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕ್ಲೋಸ್ಡ್ ಲೂಪ್ ಈಸ್ ಈಕ್ವಲ್ ಟು μ0 ಟೈಮ್ಸ್ ದ ನೆಟ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಸೊ ದಟ್ ಈಸ್ ಲೈನ್ ಇಂಟಿಗ್ರಲ್ ಆಫ್ B ಡಾಟ್ DL ಇಸ್ ಈಕ್ವಲ್ ಟು μ0I. ಫಾರ್ ಎಕ್ಸಾಂಪಲ್, ಇದೊಂದು ಕ್ಲೋಸ್ಡ್ ಸರ್ಫೇಸ್ನ ತಗೊಂಡಿದ್ದೀನಿ. I1 ಅಂಡ್ I3 ಕರೆಂಟ್ ಗೋಯಿಂಗ್ ಔಟ್ ಆಫ್ ದ ಕ್ಲೋಸ್ಡ್ ಸರ್ಕ್ಯುಲರ್ ಲೂಪ್. I2 ಏನಾಗ್ತಿದೆ, ಇನ್ವರ್ಡ್ ಬರ್ತಾ ಇದೆ. ಸೊ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಔಟ್ವರ್ಡ್ ಹೋಗೋದನ್ನ ನಾವು ಪಾಸಿಟಿವ್ ತಗೊಂಡು ಇನ್ವರ್ಡ್ ಬರೋದನ್ನ ನೆಗೆಟಿವ್ ತಗೊಂಡ್ರೆ, ಸೊ μ0 ಇದು I ನೆಟ್. ನೆನಪಿರ್ಲಿ, ದಿಸ್ ಇಸ್ ದ ನೆಟ್ ಕರೆಂಟ್. ಸೊ I1 ಮತ್ತೆ I3 ಏನಾಗುತ್ತದೆ, ಇನ್ವರ್ಡ್ ಬರ್ತಾ ಇದೆ. I2 ಏನಾಗ್ತಿದೆ, ಔಟ್ಸೈಡ್ ಹೋಗ್ತಾ ಇದೆ. ಸೊ B ಡಾಟ್ DL ಇಸ್ ಈಕ್ವಲ್ ಟು μ0 ಟೈಮ್ಸ್ I1 ಪ್ಲಸ್ I3 ಮೈನಸ್ I2. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ಮುಲಾ. ಈ ಫಾರ್ಮುಲಾದ ಮೇಲೆ ಹೇಗೆ ಪ್ರಾಬ್ಲಮ್ ಕೇಳ್ತಾರೆ ಅಂದರೆ, ದಟ್ ಈಸ್ ಬೇಸ್ಡ್ ಆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಇನ್ಫನೈಟ್ ಸ್ಟ್ರೈಟ್ ವೈರ್. ನೋಡಿ, ದಿಸ್ ಇಸ್ ದ ಇನ್ಫನೈಟ್ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಎ ಕರೆಂಟ್, ಸೇ I ಕರೆಂಟ್. ಈ ಒಂದು ಪಾಯಿಂಟಲ್ಲಿ, R ಪಾಯಿಂಟಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ನಾನೊಂದು ಆಂಪಿಯರ್ ಲೂಪ್ನ ಕನ್ಸಿಡರ್ ಮಾಡಿದ್ದೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಈಸ್ ಗಿವನ್ ಬೈ μ0I ಡಿವೈಡೆಡ್ ಬೈ 2πr. ಈ ಒಂದು ಫಾರ್ಮುಲಾಕ್ಕೆ ಮತ್ತು ಈ ಒಂದು ಫಾರ್ಮುಲಾಕ್ಕೆ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಬರ್ತಕ್ಕಂಥದ್ದು μ0 Ni ಬೈ 2r ಅಷ್ಟೇ. ಇಲ್ಲಿ μ0I n ನಂಬರ್ ಆಫ್ ಟರ್ನ್ಸ್ ಇದ್ರೆ n, ಇಲ್ಲಿ ಇನ್ಫನೈಟ್ ವೈರ್ ಆಗಿರೋದ್ರಿಂದ ಓನ್ಲಿ ಒನ್ ಟರ್ನ್. ಸೊ μ0I ಡಿವೈಡೆಡ್ ಬೈ 2πr. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಇನ್ಫನೈಟ್ಲಿ ಸ್ಟ್ರೈಟ್ ವೈರ್. ಇದು ಸರ್ಕ್ಯುಲರ್ ಲೂಪಿಗೆ ನೆನಪಿರಲಿ, ದಿಸ್ ಇಸ್ ದ ಸರ್ಕ್ಯುಲರ್ ಲೂಪ್, ದಿಸ್ ಇಸ್ ಇನ್ಫನೈಟ್ಲಿ ಲಾಂಗ್ ವೈರ್. ನೋಡಿ, ಒಂದು ಎಕ್ಸಾಂಪಲ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರೋದು, ದ ಇನ್ಫನೈಟ್ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಎ ಕರೆಂಟ್ 2 ಆಂಪಿಯರ್, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ P ಅಂತ ಕೇಳಿರ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ P ಅಟ್ ಎ ಡಿಸ್ಟೆನ್ಸ್ ಆಫ್ 2 ಮೀಟರ್. ನೋಡಿ, ಈ ಪಾಯಿಂಟ್ ಅಲ್ಲಿ ಒಂದು ಇನ್ಫನೈಟ್ ಸ್ಟ್ರೈಟ್ ವೈರ್ ಇದೆ, 2 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಿದೆ. 2 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅರೈಸ್ ಆಗುತ್ತೆ ಅಂತ ಕೇಳ್ತಾರೆ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡಿನ ಫಾರ್ಮುಲಾ ವಿ ನೋ ದಟ್ μ0I ಡಿವೈಡೆಡ್ ಬೈ 2πr. μ0ಗೆ ವ್ಯಾಲ್ಯೂ ಗೊತ್ತಿದೆ ನಮಗೆ, 4π ಇಂಟು 10⁻⁻7 ಇಂಟು ಕರೆಂಟ್ ಕೊಟ್ಟಿದ್ದಾರೆ 2 ಆಂಪಿಯರ್ ಡಿವೈಡೆಡ್ ಬೈ 2π. R is nothing but 2. So 2 get cancel out. 2π 1s are 2π 2s are. So 2 into 10⁻⁻7 Tesla. This is the magnetic field due to a infinitely long wire carrying a current 2 ampere at a distance 2 meter from the wire. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಡೈರೆಕ್ಷನ್ ಏನಾದರೂ ಕೇಳಿದರೆ, ಡೈರೆಕ್ಷನ್ ಈಸ್ ಅಸೈನ್ಡ್ ಬೈ ದ ರೈಟ್ ಹ್ಯಾಂಡ್ ಥಂಬ್ ರೂಲ್. ನೋಡಿ, ಕರೆಂಟಿನ ಡೈರೆಕ್ಷನ್ ಇದೆಯಲ್ವಾ, ಕರೆಂಟಿನ ಡೈರೆಕ್ಷನ್, ದಿಸ್ ಇಸ್ ದ ವೈರ್ ಅಂತ ತಗೊಂಡಾಗ ಕರೆಂಟ್ ಈಗ ಫ್ಲೋ ಆಗ್ತಿದೆ. ಆ ಡೈರೆಕ್ಷನಲ್ಲಿ ತಂಬನ ಹೋಲ್ಡ್ ಮಾಡಿ, ಕರ್ಲ್ಡ್ ಫಿಂಗರ್ಸ್ ಇದೆಯಲ್ವಾ, ತಂಬನ ನೀವೇನು ಮಾಡಬೇಕು, ಕರೆಂಟ್ ಡೈರೆಕ್ಷನ್ ಇಟ್ಕೋಬೇಕು. ಕರ್ಲ್ಡ್ ಫಿಂಗರ್ಸ್ ಇದೆಯಲ್ವಾ, ದಿಸ್ ವಿಲ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ರೀತಿ ಕರ್ಲ್ ಮಾಡ್ತಾ ಇದ್ದೀನಿ ನೋಡಿ, ಕರೆಂಟ್ ಈಗ ಹೋಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಕರ್ಲ್ಡ್ ಫಿಂಗರ್ಸ್ ಒಳಗಡೆ ಹೋಗ್ತಾ ಇದೆ ಅಲ್ವಾ, ಅದನ್ನು ನಾವೇನಂತ ಬರೀತೀವಿ, ಇನ್ವರ್ಡ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ, ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಸೊ ಫಾರ್ ದಿಸ್ ಕೇಸ್ ಆಲ್ಸೋ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಫಾರ್ ಎಕ್ಸಾಂಪಲ್, ಇದೇ ಕ್ವಶನ್ನಲ್ಲಿ ಸೇ ಹೀಗಿದೆ ಅಂತ ತಿಳ್ಕೊಳ್ಳಿ, ಈ ಒಂದು ಪಾಯಿಂಟಲ್ಲಿ ಕೇಳಿದರೆ ಏನಾಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅಂದರೆ, ನೋಡಿ ಈಗ ಹೋಗ್ತಾ ಇದೆಯಾ, ಈ ಪಾಯಿಂಟಲ್ಲಿ ಇನ್ವರ್ಡ್ ಹೋಗ್ತದೆ. ನೋಡಿ ಈಗ ಸುತ್ಕೊಂಡ್ ಬರ್ತಾ ಇದ್ದೀನಿ, ಈಗ ಬಂದು ನೋಡಿ, ಕರ್ಲ್ಡ್ ಫಿಂಗರ್ ಈಗ ಹೊರಗಡೆಗೆ ಬರ್ತಾ ಇದೆ. ಈ ಪಾಯಿಂಟಲ್ಲಿ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ ಆಗಿರುತ್ತೆ. ನೋಡಿ, ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಕರ್ನಾಟಕ CET ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು. Hello dear students, next concept from the chapter moving charges and magnetism. The concept is solenoid as well as toroid. ಇದ್ರ ಮೇಲೂ ಕೂಡ ತುಂಬ ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದರೆ, ಇವನ್ ರೀಸೆಂಟ್ 2020ನಲ್ಲೂ ಕೂಡ ಈ ಒಂದು ಟಾಪಿಕ್ ಮೇಲೆ ಕರ್ನಾಟಕ CETನಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಲಾಂಗ್ ಸೊಲನಾಯ್ಡ್ ಅಟ್ ದ ಸೆಂಟರ್ ಆಸ್ ವೆಲ್ ಆಸ್ ಅಟ್ ದ ಎಂಡ್.
ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸೊಲೆನಾಯ್ಡ್ ಇಸ್ ಗಿವನ್ ಬೈ ಮ್ಯೂ ನಾಟ್ ಎನ್ ಐ ಆಗಿರುತ್ತೆ. ಮ್ಯೂ ನಾಟ್ ಎನ್ ಐ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮು ಎನ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ತುಂಬಾ ಕೇರ್ಫುಲ್ ಆಗಿರಬೇಕು. ಸಮ್ಟೈಮ್ಸ್ ಡೈರೆಕ್ಟ್ಲಿ ಕೊಟ್ಟಿರಲ್ಲ, ಲೆಂತ್ ಕೊಟ್ಟಿರ್ತಾರೆ ಆಸ್ ವೆಲ್ ಆಸ್ ನಂಬರ್ ಆಫ್ ಟರ್ನ್ಸ್ ಕೊಟ್ಟಿರ್ತಾರೆ. ನೀವು ಫಸ್ಟ್ ಇಲ್ಲಿ ಸ್ಮಾಲ್ ಎನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಲಾಂಗ್ ಸೊಲೆನಾಯ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್, ಇಫ್ ದ ಸೊಲೆನಾಯ್ಡ್ ಅಂದ್ರೆ ಗೊತ್ತಿದೆ, ಇಟ್ ಈಸ್ ಅ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತಲ್ವಾ. ದಿಸ್ ಇಸ್ ದ ಸಿಲಿಂಡ್ರಿಕಲ್ ಶೇಪ್ ಇನ್ ವಿಚ್ ಎ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಆರ್ ಓನ್ಡ್. ಈ ಒಂದು ಸಿಲಿಂಡ್ರಿಕಲ್ ಶೇಪ್ ಇನ್ಸೈಡ್ ಎಂಟಿ ಇದ್ದಾಗ, ಏರ್ ಕೋರ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟ ಆಗಿರುತ್ತೆ. ಇದ್ರ ಒಳಗಡೆ ನಾನು ಏನಾದರೂ ಒಂದು ಐರನ್ ಕೋರ್ನ ಇನ್ಸರ್ಟ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಗಿವನ್ ಬೈ ಮ್ಯೂ ನಾಟ್ ಮ್ಯೂ ಆರ್ ಎನ್ ಇಂಟು ಐ. ಇಲ್ಲಿ ಮ್ಯೂ ಆರ್ ಅನ್ನೋದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದಟ್ ಮೆಟೀರಿಯಲ್. ಯಾವ ಮೆಟೀರಿಯಲ್ನ ಇನ್ಸರ್ಟ್ ಮಾಡ್ತೀವಿ, ಸೇ ಆಲ್ಮೋಸ್ಟ್ ನಾವು ಸಾಫ್ಟ್ ಐರನ್ನೇ ಯೂಸ್ ಮಾಡ್ತೀವಿ. ಸೊ ಮ್ಯೂ ಆರ್ ಇಸ್ ನಥಿಂಗ್ ಬಟ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದಟ್ ಮೆಟೀರಿಯಲ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. How can you increase the magnetic field of a solenoid ಅಂದ್ರೆ by increasing the number of turns as well as by placing a dielectric constant. ನಂಬರ್ ಆಫ್ ಟರ್ನ್ಸ್ ನ ಇನ್ಕ್ರೀಸ್ ಮಾಡ್ಬೋದು. ಅದೇ ರೀತಿ ಇದ್ರ ಒಳಗಡೆ ಇದೆಯಲ್ವಾ, ಅದ್ರ ಒಳಗಡೆ ನಾವು ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಈ ತರ ಕ್ವಶನ್ಸ್ ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬೋದು. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಅಟ್ ದ ಎಂಡ್, ಈ ಎಂಡ್ ಅಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಎಂಡ್ ಇಸ್ ಗಿವನ್ ಬೈ ಮ್ಯೂ ನಾಟ್ ಎನ್ ಐ ಬೈ 2. ಇಲ್ಲಿ ಇನ್ಸೈಡ್ ಎಷ್ಟಿರುತ್ತೆ ಸೆಂಟರ್ ಅಲ್ಲಿ ಅದ್ರ ಹಾಫ್ ಅಷ್ಟು ರೆಡ್ಯೂಸ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಡಿವೈಡೆಡ್ ಬೈ 2. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ಅಲ್ಲಿ 2 ಟೈಮ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಎಂಡ್ ಆಗಿರುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್. ನೆಕ್ಸ್ಟ್ ಟರಾಯ್ಡ್ ನೋಡಿ. ಟರಾಯ್ಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಎಂಡ್ಲೆಸ್ ಸೊಲೆನಾಯ್ಡ್ ಅಂತ ಕರಿತೀವಿ. ಇದೇನಾಗಿರುತ್ತೆ, ಒಂದು ಸೈಕಲ್ ಟ್ಯೂಬ್ ನ ಕನ್ಸಿಡರ್ ಮಾಡಿದ್ರೆ ಸೈಕಲ್ ಟ್ಯೂಬ್ ಇಸ್ ಲುಕ್ಸ್ ಲೈಕ್ ಎ ಟರಾಯ್ಡ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಟರಾಯ್ಡ್ ಏನಾಗಿರುತ್ತೆ ಅಂದ್ರೆ ಮ್ಯೂ ನಾಟ್ ಎನ್ ಐ ಆಗಿರುತ್ತೆ. ನೋಡಿ, ಟರಾಯ್ಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದು ಸೈಕಲ್ ಟ್ಯೂಬ್ ನ ಅಸ್ಯೂಮ್ ಮಾಡ್ಕೊಳ್ಳಿ. ಸೈಕಲ್ ಟ್ಯೂಬ್ ಒಳಗಡೆ ಗಾಳಿ ಫಿಲ್ ಆಗಿರುತ್ತಲ್ವಾ, ಅಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಷ್ಟಿರುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯೂ ನಾಟ್ ಎನ್ ಐ ಆಗಿರುತ್ತೆ. ನೋಡಿ, ಆ ಸೈಕಲ್ ಟ್ಯೂಬಿನ ಒಳಗಡೆ ಗಾಳಿ ಫಿಲ್ ಮಾಡಿರೋ ಹೊರಗಡೆ ಜಾಗ ಇದೆಯಲ್ವಾ, ಇಲ್ಲಿ ಮತ್ತೆ ಎಕ್ಸ್ಟೀರಿಯರ್, ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗುತ್ತೆ. ಸೊ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ 0. ಓನ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಟರಾಯ್ಡ್. ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಅಟ್ ದ ಇನ್ಸೈಡ್ ದ ಟರಾಯ್ಡ್ ಇಸ್ ಗಿವನ್ ಬೈ ಮ್ಯೂ ನಾಟ್ ಎನ್ ಐ ಆಗಿರುತ್ತೆ. ಇಲ್ಲಿ ನಂಬರ್ ಆಫ್ ಟರ್ನ್ಸ್, ಇಲ್ಲಿ ನೋಡಿ ಎನ್ ಅಂದ್ರೆ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ನಂಬರ್ ಆಫ್ ಟರ್ನ್ಸ್, ಲೆಂತ್ ಏನಿಲ್ಲ ಹೇಳಿ, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಲ್ವಾ. ಇಲ್ಲಿ ಆ್ಯೂಶುವಲ್ ಲೆಂತ್ ಲೀನಿಯರ್ ಲೆಂತ್ ಅಲ್ಲ, ಇಲ್ಲಿ ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ. ಸೊ ಲೆಂತ್ ಇಸ್ ಗಿವನ್ ಬೈ 2 pi ಕ್ಯಾಪಿಟಲ್ ಆರ್. ರೇಡಿಯಸ್, ನಾನು ಇದನ್ನ ರೇಡಿಯಸ್ ಅಂತ ತಗೊಂಡ್ರೆ ಅವರೇಜ್ ರೇಡಿಯಸ್, ಇಲ್ಲಿ 2 ರೇಡಿಯಸ್ ಬರುತ್ತಲ್ವಾ, ಇಲ್ಲಿಂದ ಇಲ್ಲಿಗೆ 1 ರೇಡಿಯಸ್. ಐ ವಿಲ್ ರೈಟ್ ಇಯರ್. ನೋಡಿ, ಈಗೊಂದು ಸರ್ಕಲ್ಲು, ಈಗ ಈ ರೀತಿ ಸರ್ಕಲ್ ಇದೆ. ಇಲ್ಲೇನಾಗಿದೆ ಹೇಳಿ, ಇಲ್ಲಿ ಏನಾಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಏನಾಗಿದೆ ಯೂನಿಫಾರ್ಮ್ ಆಗಿರುತ್ತೆ. ಇದು ಗಾಳಿ ಅಂದರೆ ಏರ್ ಫಿಲ್ಡ್ ಸ್ಪೇಸ್ ಸೈಕಲ್ ಟ್ಯೂಬಲ್ಲಿ. ಇಲ್ಲಿಂದ ಇಲ್ಲಿಗಿರೋ ರೇಡಿಯಸ್ನ ನಾನು R1 ಅಂತ ತಗೊಂಡ್ರೆ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ರೇಡಿಯಸ್ ಐ ವಿಲ್ ಟೇಕ್ ಫ್ರಮ್ ಇಯರ್, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ರೇಡಿಯಸ್ನ ನಾನು R2 ಅಂತ ತಗೊಳ್ತೀನಿ. ಈ R ಅಂದರೆ ಏನಪ್ಪ ಅಂದರೆ R ಇಸ್ ಈಕ್ವಲ್ ಟು R1 ಪ್ಲಸ್ R2 ಡಿವೈಡೆಡ್ ಬೈ 2, ಮೀನ್ ರೇಡಿಯಸ್ ಅಂತ. ಮೀನ್ ರೇಡಿಯಸ್ ಡೈರೆಕ್ಟಾಗಿ ಕೊಟ್ಟರೆ ನೀವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಕೊಟ್ಟಿಲ್ಲ ಅಂದರೆ ಈ ರೀತಿ ಇನ್ನರ್ ರೇಡಿಯಸ್ ಔಟರ್ ರೇಡಿಯಸ್ ಕೊಟ್ಟಿರ್ತಾರೆ. R1 ಪ್ಲಸ್ R2 ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ ಮೀನ್ ರೇಡಿಯಸ್ ಬರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಂಬರ್ ಆಫ್ ಟರ್ನ್ಸ್, ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಇಲ್ಲಿ ಎಲ್ ಈಸ್ ನಥಿಂಗ್ ಬಟ್ 2 pi ಕ್ಯಾಪಿಟಲ್ ಆರ್ ಫಾರ್ ದ ಟರಾಯ್ಡ್. ಟರಾಯ್ಡ್ಗೆ ಎಲ್ನ 2 pi r ತಗೋಬೇಕು, ಸೊಲೆನಾಯ್ಡ್ಗೆ ಜಸ್ಟ್ ಲೆಂತ್, ಆ್ಯೂಶುವಲ್ ಲೆಂತ್ನ ತಗೋಬೇಕು. ಇವೆರಡು ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತೀನಿ ನೋಡಿ, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಫಾರ್ ಎ ಸರ್ಕ್ಯುಲರ್ ಲೂಪ್ ಇಸ್ ಗಿವನ್ ಬೈ NIA. ನಂಬರ್ ಆಫ್ ಟರ್ನ್ಸ್ 1 ಇದ್ರೆ n ಇಸ್ ಈಕ್ವಲ್ ಟು 1 ಆಗಿರುತ್ತೆ. n ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, n ಏನು ಕೊಟ್ಟಿಲ್ಲ ಅಂದರೆ n ನ 1 ತಗೊಳ್ಳಿ, ಕೊಟ್ಟಿದ್ರೆ n ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿರ್ತಾರೆ ಅಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇಸ್ ಗಿವನ್ ಬೈ NIA. I is the current through the circular loop, A is the area of cross section. ಈಗ ಸರ್ಕ್ಯುಲರ್ ಲೂಪ್ ಅಂತ ಹಾಕಿದ್ರೆ ಏರಿಯಾ ಏನಾಗಿರುತ್ತೆ ನಮಗೆ pi r ಸ್ಕ್ವೇರ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಇದ್ರ ಮೇಲೂ ಕೂಡ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ಬಂದಿದೆ ಕರ್ನಾಟಕ CET ನಲ್ಲಿ. ನಾನು ಎಲ್ಲೆಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನೋ ಅಲ್ಲಿ ಆಲ್ರೆಡಿ ಕ್ವಶನ್ಸ್ ಬಂದಿದೆ, ತುಂಬ ಕೇರ್ಫುಲ್ ಆಗಿರಬೇಕು. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇಸ್ ಗಿವನ್ ಬೈ NIA. ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು.
ನೋಡಿ ಎನ್ಗೆ ಯಾವುದೇ ರೀತಿ ಯೂನಿಟ್ ಇಲ್ಲ, ಐಗೆ ಆಂಪಿಯರು, ಏರಿಯಾಗೆ ಮೀಟರ್ ಸ್ಕ್ವೇರ್. ಸೊ ಆಂಪಿಯರ್ ಮೀಟರ್ ಸ್ಕ್ವೇರ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್.